ಇದರಲ್ಲಿರುತ್ತೆ. ದಿಸ್ ಇಸ್ ಸೋರ್ಸ್ ಆಫ್ ಇಮೇಜ್. ಓಕೆ, ಇದು ಇನ್ನೂ ಎಕ್ಸ್ಪೋಸ್ ಆಗಿಲ್ಲ ಪ್ಲೇಟ್ ಇದು. ಓಕೆ, ಇದು ಲೈಟ್ ಸೆನ್ಸಿಟಿವ್ ಇರುತ್ತೆ ಈ ಪ್ಲೇಟ್. ಅಂದರೆ ನೀವು ಲೈಟ್ ಸೆನ್ಸಿಟಿವ್ ಅಂದರೆ ನಾನು ಈ ಲೈಟ್ ನಾನು ತೋರಿಸ್ತಾ ಇದ್ದೀನಿ, ಏನೂ ಆಗ್ತಾಯಿಲ್ಲ ಅಂದ್ಕೊಂಡಿದ್ದೀರಾ. ಬಟ್ ಇದಕ್ಕೆ ತುಂಬ ಹೈ ಇಂಟೆನ್ಸಿಟಿ ಲೈಟ್ ಬೇಕಾಗುತ್ತೆ ಇದಕ್ಕೆ. ಇವಾಗ ನಮ್ಮ ಇದರಲ್ಲೆಲ್ಲ ಅದು ಎಕ್ಸ್ಪೋಸ್ ಆಗೋದು ಲೇಸರ್ ಲೈಟ್ನಲ್ಲಿ. ಓಕೆ, ಅದಕ್ಕೆ ಈ ಲೈಟ್ನಲ್ಲಿ ಏನು ಪರವಾಗಿಲ್ಲ. ಒಳ್ಳೆ ರೋಲ್ ಫಿಲ್ಮ್ಸ್ ಎಲ್ಲ ಗೊತ್ತಿದೆಯಾ ನಿಮಗೆ? ಅವೆಲ್ಲ ತುಂಬ ಲೈಟ್ ಸೆನ್ಸಿಟಿವ್ ಇರುತ್ತೆ. ಈಗ ಆಚೆ ತೆಗೆದ್ರೆ ಅದು ವೇಸ್ಟ್ ಆಗುತ್ತೆ. ಬಟ್ ಇದು ಇಷ್ಟು ಲೈಟ್ಗೆ ಏನೂ ಆಗೋದಿಲ್ಲ. ಈ CTP ಡಿಪಾರ್ಟ್ಮೆಂಟ್ನಲ್ಲಿ ಏನಾಗುತ್ತೆ ಅಂದರೆ, ಎಡಿಟೋರಿಯಲ್ ಡಿಪಾರ್ಟ್ಮೆಂಟ್ನಲ್ಲಿ ಈ ಥರ ಪೇಜಸ್ ಎಲ್ಲ ಮಾಡಿ ಇಲ್ಲಿ ಕಳಿಸ್ತಾರೆ. ಓಕೆ, ಅದು PDF ಫಾರ್ಮ್ಯಾಟ್ ನಮ್ಗೆ ಇಲ್ಲಿ ಬರುತ್ತೆ, ನಮ್ಮ IP ಅಡ್ರೆಸ್ಗೆ ಅದು ಬರುತ್ತೆ. ನಾವು ಅದನ್ನು ಏನು ಮಾಡೋಕ್ಕಾಗೋದಿಲ್ಲ. ಅಂದರೆ ಒಂದು ಡಾಟಾ ನಾವು ಅದನ್ನು ಅಲ್ಲಿ ನಾವು ಎಡಿಟ್ ಮಾಡೋದಕ್ಕಾಗೋದಿಲ್ಲ. ಓಕೆ, ಸೊ ಈ ಡಿಪಾರ್ಟ್ಮೆಂಟಲ್ಲಿ ಏನಾಗುತ್ತೆ ಅಂದರೆ ಪೇಜಸ್ನ ಇಂಡಿವಿಜುವಲ್ ಆಗಿ ಅಲ್ಲಿ ಮಾಡಿ ಕಳಿಸ್ತಾರೆ. ಇವಾಗ ಡಿಫ್ರೆಂಟ್ ಟಾಪಿಕ್ಸ್ ಇರುತ್ತೆ. ನೀವು ನ್ಯೂಸ್ ಪೇಪರಲ್ಲಿ ನೋಡಿರ್ಬೋದು. ಒಂದು ನ್ಯಾಷನಲ್ ನ್ಯೂಸ್ ಇರುತ್ತೆ, ವರ್ಲ್ಡ್ ನ್ಯೂಸ್ ಇರುತ್ತೆ, ಸ್ಟೇಟ್ ನ್ಯೂಸ್ ಇರುತ್ತೆ, ಸ್ಪೋರ್ಟ್ಸ್ ಇರುತ್ತೆ, ಎಂಟರ್ಟೈನ್ಮೆಂಟ್ ಇರುತ್ತೆ, ಎಜುಕೇಷನ್ ಬಗ್ಗೆ ಇರುತ್ತೆ, ತುಂಬ ವೆರೈಟಿ ಆಫ್ ಟಾಪಿಕ್ಸ್ ಇರುತ್ತೆ. ಓಕೆ, ಅದು ಒಂದೊಂದು ಅದಕ್ಕೆ ಶೆಡ್ಯೂಲ್ ಮಾಡ್ಕೊಂಡಿರ್ತಾರೆ. ಅದಕ್ಕೆ ಬೇರೆ ಬೇರೆ ಡೆಸ್ಕ್ ಇರುತ್ತೆ ಆ ಪೇಜಸ್ನ ಪ್ರಿಪೇರ್ ಮಾಡೋದಕ್ಕೆ. ಸೊ ನಮಗೆ ಎಲ್ಲ ಪೇಜಸ್ಸು ಅಟ್ ಅ ಟೈಮ್ ಒಂದೇ ಸರ್ತಿ ಬರೋದಿಲ್ಲ. ಇದಕ್ಕೆ ಅವರು ಶೆಡ್ಯೂಲ್ ಪ್ರಕಾರ ಅವರು ಪೇಜಸ್ ನಮ್ಗೆ ಕಳಿಸ್ಕೊಡ್ತಾರೆ. ತುಂಬ ತುಂಬ ಇಂಪಾರ್ಟೆಂಟ್ ಆಗಿರೋದು ಲಾಸ್ಟ್ನಲ್ಲಿ ಕಳಿಸ್ಕೊಡ್ತಾರೆ. ಓಕೆ, ಪೇಜ್ ನಂಬರ್ 1 ಆಗಿರ್ಬೋದು. ಇವಾಗ ಸದ್ಯಕ್ಕೆ IPL ಇದು ನಡೀತಾರೆ. ಸ್ಪೋರ್ಟ್ಸ್ ಪೇಜು ಬಹುಶಃ ಲಾಸ್ಟ್ ಬರ್ಬೋದು, ಯಾಕಂದರೆ ರಿಸಲ್ಟ್ಸ್ ಸ್ವಲ್ಪ ಲೇಟ್ ಆಗಿರುತ್ತಲ್ಲ, 10:30 ಮೇಲೆ ನಮ್ಮ ರಿಸಲ್ಟ್ಸ್ ಬರೋದು. ಅದರಿಂದ ಅದಕ್ಕೆ ಲಾಸ್ಟ್ ಬರುತ್ತೆ. ಅದಕ್ಕೆ ನಾವು ಮುಂಚೆ ಬೇರೆ ಪೇಜಸ್ ಬಂದುಬಿಟ್ಟಿರೋದು. ಓಕೆ, ಸೊ ಅದಕ್ಕೆ ಇಂಡಿವಿಜುವಲ್ ಆಗಿ ಕಳಿಸಿದಾಗ ಆ ಪೇಜಸ್ನ ಇಲ್ಲಿ ನಾವು ಪೇರ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇದು ಪೇಜ್ ನಂಬರ್ 1 and 10 ಇದೆ. 10 ಪೇಜಸ್ ಎಡಿಷನ್ ಅಂತ ಇಟ್ಕೊಳ್ಳಿ. ಸೊ ಇದು ಸಪ್ರೇಟಾಗಿ ಕಳಿಸಾಗ ಇಲ್ಲಿ ಇವಾಗ ನೀವು ನೋಡಿದ್ರಲ್ಲ, ಅದು ಅವರು ಪೇಜ್ ಜೋಡಿಸ್ಕೊತಾ ಇರಲ್ಲ, ಆ ಥರ ಪೇರ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ಪೇಜ್ ನಂಬರ್ 1 ಆ್ಯಂಡ್ ಪೇಜ್ ನಂಬರ್ 10 ಇಸ್ ಅ ಪೇರ್. ಹಿಂದಗಡೆ ಪೇಜ್ ನಂಬರ್ 2 ಆ್ಯಂಡ್ ಪೇಜ್ ನಂಬರ್ 9 ಇಸ್ ಅ ಪೇರ್. ಅದು ಏನಕ್ಕೆ ಅಂದರೆ, ಇವಾಗ ಮಲ್ಟಿಪಲ್ ಈ ಥರ ಶೀಟ್ಸ್ ನಮ್ಮ ಪ್ರಿಂಟಿಂಗ್ ಮಷೀನಲ್ಲಿ ಪ್ರಿಂಟ್ ಆದಾಗ ಗ್ಯಾದರ್ ಆಗಿಬಿಟ್ಟು ನಮಗೆ ಒಂಥರ ಬುಕ್ಲೆಟ್ ಥರ ಔಟ್ಪುಟ್ ಬರುತ್ತೆ ನ್ಯೂಸ್ ಪೇಪರ್. ಆವಾಗ ಒಂದು ಸೀಕ್ವೆನ್ಸ್ನಲ್ಲಿ ಪೇಜ್ ನಂಬರ್ಸ್ ಇರುತ್ತೆ. ನಾವು ಕರೆಕ್ಟಾಗಿ ಪೇರ್ ಮಾಡ್ಕೊಂಡಿಲ್ಲ ಅಂದರೆ ನಿಮ್ಗೆ ಆ ಪೇಜ್ ನಂಬರ್ಸ್ ಕರೆಕ್ಟಾಗಿರೋದಿಲ್ಲ, ಅಂದರೆ ರ್ಯಾಂಡಮ್ ಮಿಸ್ಟೇಕ್ ಆಗಿಬಿಡುತ್ತೆ. ಸೊ ಆ ಪೇರಿಂಗ್ ಇಲ್ಲ ಆಗುತ್ತೆ. ಓಕೆ, ಇನ್ನೊಂದು ಏನಾಗುತ್ತೆ ಅಂದರೆ, ಇವಾಗ ಯೂಶಲಿ ನಮ್ಮ ಇವಾಗ ಈ ಪೇಜಸ್ ಎಲ್ಲ ಮೊಬೈಲ್ ಫೋನ್ಸ್ ಆಗಲಿ, ಸೊ ಇದು ಪ್ರೈಮರಿ ಕಲರ್ಸ್, ಇದು ಎಲ್ಲ ಮಿಕ್ಸ್ ಆಗಿಬಿಟ್ಟು ನಮಗೆ ನೆಕ್ಸ್ಟ್ ಸೆಕೆಂಡ್ರಿ ಕಲರ್ಸ್ ಬರುತ್ತೆ. ಆ ಸೆಕೆಂಡ್ರಿ ಕಲರ್ಸಿಂದ ನಾವು ವೆರೈಟಿ ಆಫ್ ಕಲರ್ಸ್ ಪ್ರಿಂಟ್ ಮಾಡ್ಕೋಬೋದು. ಅಂದರೆ ಇವಾಗ ಪ್ರಿಂಟಿಂಗ್ಸ್ ಹೇಗೆ ಅಂದರೆ, ಇವಾಗ ನಮ್ಮ ಈ ನ್ಯೂಸ್ ಪೇಪರ್ಸ್ ಎಲ್ಲ ಪ್ರಿಂಟ್ ಆಗೋದು ಅದಕ್ಕೆ ಆಫ್ಸೆಟ್ ಪ್ರಿಂಟಿಂಗ್ ಅಂತ. ಆಫ್ಸೆಟ್ ಪ್ರಿಂಟಿಂಗ್ನಲ್ಲಿ 2 ಥರ ಇರುತ್ತೆ. ಒಂದು ಶೀಟ್ ಫೆಡ್ ಆಫ್ಸೆಟ್ ಇರುತ್ತೆ, ಇನ್ನೊಂದು ವೆಬ್ ಆಫ್ಸೆಟ್ ಅಂತ ಇರುತ್ತೆ. ನ್ಯೂಸ್ ಪೇಪರ್ಸ್ ಎಲ್ಲ ಪ್ರಿಂಟ್ ಆಗೋದು ವೆಬ್ ಆಫ್ಸೆಟ್ನಲ್ಲಿ. ವೆಬ್ ಆಫ್ಸೆಟ್ ಏನು ಅಂದರೆ, ನಮಗೆ ಪೇಪರ್ಸ್ ಇನ್ ಫಾರ್ಮ್ ಆಫ್ ರೋಲ್ಸ್ ಬರುತ್ತೆ. ಓಕೆ, ಶೀಟ್ ಬೈ ಶೀಟ್ ನಮ್ಮ ನ್ಯೂಸ್ ಪೇಪರ್ಸ್ ಪ್ರಿಂಟ್ ಆಗೋದಿಲ್ಲ. ರೋಲ್ಸಲ್ಲಿ ಪ್ರಿಂಟ್ ಆಗಿಬಿಟ್ಟು ಆಮೇಲೆ ಪೇಪರ್ ಕಟ್ ಆಗುತ್ತೆ ಟು ದ ಸೈಜ್. ಓಕೆ, ಸೊ ಇವಾಗ ಏನಾಗುತ್ತೆ, ಇವಾಗ ನೀವು ಪೇಂಟಿಂಗ್ ಅದು ಇದು ಮಾಡಬೇಕಾದ್ರೆ, ನೀವು ಸಪೋಸಿಂಗ್ ಗ್ರೀನ್ ಕಲರ್ ನಿಮ್ಮ ಹತ್ರ ಇಲ್ಲ ಅಂದರೆ ನೀವೇನು ಮಾಡ್ತೀರಾ? ಎಲ್ಲ ಬ್ಲೂ ಮಿಕ್ಸ್ ಮಾಡ್ತಿರಲ್ಲ. ಅದೇ ಥರ ನಮ್ಮ ಪ್ರಿಂಟಿಂಗ್ಸ್ ಹೆಂಗೆ ಅಂದರೆ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಸೊ ಈ ಕಲರ್ಸ್ ಆಮೇಲೆ ಇನ್ನೊಂದು ಕಲರ್ಸ್ ಎಲ್ಲ ಓವರ್ಲ್ಯಾಪ್ ಮಾಡಿಕೊಂಡು ಬೇರೆ ಬೇರೆ ಕಲರ್ಸ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಅದರಿಂದ ವೆರೈಟಿ ಆಫ್ ಕಲರ್ಸ್ ನಾವು ಪರ್ಸೆಂಟೇಜಲ್ಲಿ ಮಿಕ್ಸ್ ಮಾಡಿಕೊಂಡು ಎನಿ ಕಲರ್ ನಾವು ಪ್ರಿಂಟ್ ಮಾಡ್ಬೋದು. ಓಕೆ, ಸೊ ಇದು ಕಲರ್ ಬಗ್ಗೆ. ನಮ್ಮದು ಇವಾಗ ಪ್ಲೇಟ್ ತೋರಿಸೋದ್ನಲ್ಲ, ಅದರಲ್ಲಿ ನಮಗೆ ಈ ಕಲರ್ ಸಪ್ರೇಟ್ ಆಗಿಬಿಟ್ಟು ಯಾವ್ಯಾವ ಕಲರ್ಸ್ ಬೇಕೋ ಆ ಕಲರ್ಸ್ ನಮ್ಮ ಪ್ಲೇಟ್ನಲ್ಲಿ ಎಕ್ಸ್ಪೋಸ್ ಆಗುತ್ತೆ. ಸೊ ಆ ಕಲರ್ ಸಪ್ರೇಷನ್ ಇಲ್ಲಿ ತೋರಿಸ್ಕೊಡ್ತೀವಿ. ಇವಾಗ ಆವಾಗಲೇ ನಿಮ್ಗೆ ಹೇಳಿದ್ನಲ್ಲ, ಲೈಟಿಂದ ಪ್ರೊಡ್ಯೂಸ್ ಆಗೋ ಕಲರ್ಸ್ ಆಮೇಲೆ ಪಿಗ್ಮೆಂಟ್ ಕಲರ್ಸ್ ಅಂದ್ಬಿಟ್ಟು. ಸೊ ಅಲ್ಲೇನಾಗುತ್ತೆ, ಇಲ್ಲಿ ನಮಗೆ ಬ್ರೇಕಪ್ ಆಗುತ್ತೆ. ಅಂದರೆ ಇಲ್ಲಿ ಪೇಜಸ್ ರಿಪ್ ಆಗುತ್ತೆ. ರಿಪ್ ಅಂದರೆ ಏನು? RIP ರೆಸ್ಟ್ ಇನ್ ಪೀಸ್ ಅಲ್ಲ, ರಾಸ್ಟರ್ ಇಮೇಜ್ ಪ್ರೊಸೆಸಿಂಗ್ ಅಂತಾರೆ. ಓಕೆ, ಆ ರಾಸ್ಟರ್ ಇಮೇಜಿಂಗ್ ಪ್ರೊಸೆಸಲ್ಲಿ ಏನಾಗುತ್ತೆ, ಈ RGB ಅಂದರೆ ನೀವು ಲೈಟ್ ಕಲರ್ಸ್ ನೋಡ್ತೀರಲ್ಲ, ಇಟ್ ಇಸ್ ಮಾನಿಟರ್ಸ್ ಆಗಲಿ ಮೊಬೈಲ್ ಸ್ಕ್ರೀನ್ಸ್ ಆಗಲಿ, ಅದರಲ್ಲಿ RGB ಇರುತ್ತೆ, ರೆಡ್ ಗ್ರೀನ್ ಆ್ಯಂಡ್ ಬ್ಲೂ. ಅದನ್ನು ನಾವು ಬ್ರೇಕ್ ಮಾಡಿಬಿಟ್ಟು CMYKನ ಮಾಡ್ತೀವಿ. ಆ ಪೇಜಲ್ಲಿ ನ್ಯಾವಿಗೇಟ್ ಆಗುತ್ತೆ. ಪೇಜ್ ಬ್ರೇಕಪ್ ಇಲ್ಲಿ ಕಾಣಿಸುತ್ತೆ, ಒಳ್ಳೆ ಸಯಾನ್ ಇದೆ.
ಸಯಾನಲ್ಲಿ ಏನೇನು ಪ್ರಿಂಟ್ ಆಗುತ್ತೋ ಬರೀ ಸಯಾನ್ ಮಾತ್ರ ಅಲ್ಲಿರುತ್ತೆ. ಮೆಜೆಂಟಾ ಅವಾಗಲೇ ಇಲ್ಲಿ ನೋಡ್ರಲ್ಲ, ಸಯಾನಲ್ಲಿ ಇದಿರಲಿಲ್ಲ. ಓಕೆ, ವಿಜಯವಾಣಿ ಅನ್ನೋದು ಇರಲಿಲ್ಲ. ಇವಾಗ ಮೆಜೆಂಟಾನಲ್ಲಿದ್ದ ಬರೀ ಎಲ್ಲೋ ಬ್ಲ್ಯಾಕ್. ಬ್ಲ್ಯಾಕ್ನಲ್ಲಿ ನೋಡಿ ಇಲ್ಲಿ ವಿಜಯವಾಣಿ ಅನ್ನೋದಿಲ್ಲ, ಯಾಕಂದರೆ ಇದರಲ್ಲಿ ಬ್ಲ್ಯಾಕ್ ಕಲರ್ ಎಲ್ಲೂ ಇಲ್ಲ. ಓಕೆ, ನಾಲ್ಕು ಕಲರ್ ಟೋಟಲ್ ಪೇಜ್ ಈ ಥರ ಕಾಣುತ್ತೆ. ಓಕೆ, ಇವಾಗ ಬರೀ ಮೆಜೆಂಟಾ ಮಾತ್ರ, ಬರೀ ಮೆಜೆಂಟಾ ಪ್ಲೇಟ್ ಇದೆಯಲ್ಲ, ಇದು ಸ್ವಲ್ಪ ನಿಮ್ಗೆ ಪಿಂಕಿಶ್ ಟೋನಲ್ಲಿ ಕಾಣುತ್ತೆ, ಅಂದರೆ ಮೆಜೆಂಟಾ ಇದು ಶೇಡ್ ಇದು. ಇದ್ರ ಮೇಲೆ ಎಲ್ಲೋ ಹಾಕಿ, ಇವಾಗ ಡಿಫ್ರೆನ್ಸ್ ಗೊತ್ತಾಯ್ತಾ? ಇವಾಗ ಅದು ರೆಡ್ ಇದೆ ಅದು. ಓಕೆ, ಎಲ್ಲೋ ಶಾರ್ಪ್ ಆಗಿರುತ್ತೆ ಎಡ್ಜಸ್ ಅದರದ್ದು.